ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟು ಆನಂದಕರವಾಗಿದೆ. ನಮ್ಮಲ್ಲಿ ಎಷ್ಟು ಜನ ತಿಳಿದವರಾಗಿದ್ದೇವೆ? ದೇವರು ನಮ್ಮ ವಿಷಯವಾಗಿ ಆಲೋಚನೆ ಮಾಡುವ ದೇವರಾಗಿದ್ದಾನೆ. ನಮ್ಮ ವಿಷಯದಲ್ಲಿ ಆತನು ಯೋಜನೆಗಳನ್ನ ಏರ್ಪಡಿಸಿಟ್ಟಿದ್ದಾನೆ. ನಮಗಾಗಿ ಯೋಚಿಸುವ ದೇವರು ನಮ್ಮ ವಿಷಯವಾಗಿ ಏನನ್ನು ಯೋಚಿಸುತ್ತಾನೆ ಎಂಬುದಾಗಿ ನಾವು ಈ ದಿನ ಧ್ಯಾನ ಮಾಡೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ತಾನೇ ತನ್ನ ಆಲೋಚನೆಗಳನ್ನ, ತನ್ನ ಯೋಚನೆಗಳನ್ನ ಪ್ರಕಟಪಡಿಸಿದ್ದಾನೆ. ಇವರಿಗೆ ಒಳ್ಳೆಯದಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಪ್ರಿಯ ದೇವಜನರೇ, ದೇವರು ನಮ್ಮ ವಿಷಯವಾಗಿ ಮಾಡುವ ಆಲೋಚನೆಗಳು ಒಳ್ಳೆಯದಾಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲಿ, ಪ್ರತಿಯೊಂದೊಂದು ಕಾರ್ಯಗಳಲ್ಲಿ, ಅವರು ಕೈ ಹಾಕುವ ಪ್ರತಿಯೊಂದೊಂದು ಕೆಲಸಗಳಲ್ಲಿ, ಅವರು ಓದುವ ಓದಿನಲ್ಲಿ, ಅವರು ಮಾಡುವ ವ್ಯವಸಾಯದಲ್ಲಿ, ಅವರ ಎಲ್ಲ ಆಲೋಚನೆಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ. ಪ್ರತಿಯೊಂದೊಂದು ಕಾರ್ಯಗಳಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಲಿ, ನಿರೀಕ್ಷಿಸಲಿ, ಒಳ್ಳೆಯದಾಗುತ್ತದೆ ಎಂಬುದಾಗಿ ನಾವು ದೇವರಲ್ಲಿ ನಿರೀಕ್ಷೆಯುಳ್ಳವರಾಗಬೇಕು. ಈ ಒಂದು ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ನಮಗೆ ಅಂಟಿಕೊಂಡು ಜೀವಿಸುವವರೇ ಆಗಿರಬಹುದು, ನಮ್ಮ ಪ್ರಿಯ ಜನರೇ ಆಗಿರಬಹುದು, ನಮ್ಮ ಸ್ನೇಹಿತರೇ ಆಗಿರಬಹುದು, ಎಷ್ಟೋ ಸಾರಿ ನಮಗೆ ಅಹಿತವನ್ನ ಬಯಸುವುದನ್ನ ನಾವು ನೋಡ್ತೇವೆ. ಎಷ್ಟೋ ಇಂಥ ಘಟನೆಗಳನ್ನ ಪ್ರತಿದಿನ ಈ ಲೋಕದಲ್ಲಿ ನಾವು ಕೇಳಿಸಿಕೊಳ್ಳುವವರಾಗಿದ್ದೇವೆ, ಹಾದು ಬರುವವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾನು ನಿನ್ನ ವಿಷಯವಾಗಿ ಮಾಡುವಂತ ಆಲೋಚನೆಗಳು ನಿನಗೆ ಒಳ್ಳೆಯದಾಗಲಿ, ನಿನಗೆ ನಿರೀಕ್ಷೆ ಇರಲಿ. ಎಷ್ಟೋ ಸಾರಿ ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿ ನಿರೀಕ್ಷೆ ಇಲ್ಲದವರಾಗಿ ನಾವು ಜೀವಿಸ್ತೇವೆ. ಅಯ್ಯೋ, ಯಾರು ನನಗೆ ಸಹಾಯ ಮಾಡ್ತಾರೆ? ಈ ಕಾರ್ಯ ಸಫಲತೆ ಆಗುತ್ತೋ ಇಲ್ಲೋ? ನನಗೆ ಒಳ್ಳೆ ಕೆಲಸ ಸಿಗ್ತದೋ ಇಲ್ವೋ? ನನಗೆ ಒಳ್ಳೆ ಬಾಳ ಸಂಗಾತಿ ಸಿಗ್ತಾರೋ ಇಲ್ವೋ? ನನ್ನ ವಯಸ್ಸಾದ ಮೇಲೆ ನನ್ನನ್ನ ನೋಡಿಕೊಳ್ಳುವವರು ಇದ್ದಾರೋ ಇಲ್ಲೋ ಎಂಬುದಾಗಿ ದೆಸೆಗೆಟ್ಟು ನಿರೀಕ್ಷೆ ಇಲ್ಲದ ಜೀವಿತದಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಈ ದಿನ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಾನು ನಿನ್ನ ವಿಷಯವಾಗಿ ಮಾಡಿರುವ ಎಲ್ಲಾ ಆಲೋಚನೆಗಳು ನಿನಗೆ ಒಳ್ಳೆಯದಾಗಲಿ, ನಿನಗೆ ನಿರೀಕ್ಷೆ ಇರಲಿ, ನನ್ನನ್ನು ಆತ್ಕೋ ನೀನು. ನಾನು ನಿನ್ನ ವಿಷಯದಲ್ಲಿ ಹಿತವಾದ ಯೋಚನೆಗಳನ್ನ ಮಾಡುವವನಾಗಿದ್ದೇನೆ. ಅಹಿತವಾದದ್ದು ನಿನ್ನ ಜೀವಿತದಲ್ಲಿ ಸಂಭವಿಸುವುದಿಲ್ಲ.
ಅದು ನನ್ನ ಆಲೋಚನೆ ಅಲ್ಲ ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಆ ಸರ್ವಶಕ್ತನಾದ ದೇವರ ತ್ರಾಣವುಳ್ಳ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಆತನ ಯೋಜನೆಗಳಿಗೆ, ಆತನ ಆಲೋಚನೆಗಳಿಗೆ ನಮ್ಮನ್ನ ಸಮರ್ಪಿಸಿಕೊಳ್ಳುವಾಗ ಆತನು ನಮ್ಮ ವಿಷಯವಾಗಿ ಮಾಡಿಕೊಂಡಿರುವಂತಹ ಎಲ್ಲಾ ಒಳ್ಳೆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂತದ್ದಾಗಿದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ, ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.